ನಮಸ್ಕಾರ ಸ್ನೇಹಿತರೆ. ಆರೋಗ್ಯಕ್ಕೆ ಅನುಗುಣವಾಗುವಂಥ ಕೆಲವು ಉತ್ತಮ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮುಂಚೆ ಎಲ್ಲ ನಮ್ಮ ಅಜ್ಜ ಆಗಿರ್ಬೋದು, ತಾತಂದಿರಾಗಿರ್ಬೋದು, ಆ ಕಾಲಗಳಲ್ಲಿ ನಮ್ಮ ಮನೆಯಲ್ಲಿ ನಾನು ಚಿಕ್ಕ ಹುಡುಗಿರುವಾಗ ಕೂಡ ಇದನ್ನು ಬಳಸ್ತಾ ನನಗೆ ಈಗಲೂ ಕೂಡ ನೆನಪಿದೆ. ಈಗಲೂ ಕೂಡ ನಮ್ಮ ಮನೆಯಲ್ಲಿ ಇದನ್ನು ಬಳಸ್ತಾ ಇದ್ದೀವಿ. ಇದರಿಂದ ಮಾಡಿದಂತಹ ನೀರು ಬಿಸಿ ಮಾಡಲಿಕ್ಕೆ ಆಗಿರ್ಬೋದು, ಅನ್ನ ಸಾರು ಮಾಡಲಿಕ್ಕಾಗಿರ್ಬೋದು, ನೀರನ್ನು ಶೇಖರಣೆ ಮಾಡಲಿಕ್ಕಾಗಿರ್ಬೋದು, ನೀರನ್ನು ಕುಡಿಲಿಕ್ಕಾಗಿರ್ಬೋದು, ಸಂಪೂರ್ಣವಾಗಿ ಮಡಿಕೆಗಳಿಂದ ಉಪಯೋಗಿಸಿದಂತಹ ವಸ್ತುಗಳನ್ನು ನಾವು ಬಳಸ್ತಾ ಇದ್ವಿ ಸ್ನೇಹಿತರೆ. ಇದರ ಇನ್ನೊಂದು ವಿಶೇಷತೆ ಏನಂದರೆ, ಎಲ್ಲ ಮಡಿಕೆಯಲ್ಲೂ ಕೂಡ ದೊಡ್ಡ ಮಡಿಕೆಯನ್ನು ಮಾಡೋಕ್ಕಾಗಲ್ಲ, ಲೋಟಗಳನ್ನು ಮಾಡೋಕ್ಕಾಗಲ್ಲ, ಇಲ್ಲ ಬೇರೆ ರೀತಿಯಂಥ ಉಪಕರಣಗಳನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ರೀತಿಯಾದಂಥ ಮಣ್ಣುಗಳನ್ನು ಹುಡುಕ್ತಾ ಇದ್ರು. ಆ ಮಣ್ಣಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಯಾವುದಕ್ಕೆ ಏನು ಮಾಡಬೇಕು, ಪದಾರ್ಥಗಳು ಮಾಡುವಂಥ ಅಡಿಗೆ ಮಾಡುವಂತಹ ಮಡಿಕೆಗಳನ್ನು ತಯಾರಿಸಬೇಕಾದ್ರೆ ಅದಕ್ಕೆ ಬೇಕಾದ ಮಣ್ಣುಗಳು ಯಾವುದು, ನೀರನ್ನು ಶೇಖರಣೆ ಮಾಡಿ ಇಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಮಣ್ಣುಗಳು ಯಾವುದು, ಕುಡಿಯುವ ನೀರನ್ನು ಲೋಟದ ರೀತಿಯಲ್ಲಿ ಮಾಡುವಂತಹ ಆ ಉಪಕರಣಗಳಿಗೆ ಅದಕ್ಕೆ ಬೇಕಾದಂಥ ಮಣ್ಣುಗಳು ಯಾವುದು, ಈ ರೀತಿ ನಾನಾ ರೀತಿಯ ಆ ಮಣ್ಣುಗಳನ್ನು ಪರಿಶೀಲನೆ ಮಾಡಿ ಆ ವಸ್ತುಗೆ ಬೇಕಾಗುವಂಥ ಮಣ್ಣುಗಳನ್ನು ಬಳಸಿ ಮಡಿಕೆಗಳನ್ನು ಮಾಡ್ತಾಯಿದ್ರು. ಯಾವುದೇ ವಿಜ್ಞಾನಿಗಳು ಇದನ್ನು ತಯಾರಿಸಿರಲಿಲ್ಲ, ನಮ್ಮ ಪೂರ್ವಜರೇ ಇದನ್ನು ತಯಾರಿಸಿದರು. ಇದರಲ್ಲಿ ನಾವು ಅಡಿಗೆ ಮಾಡಿ ಇದನ್ನು ಬಳಸ್ತಾ ಇರುವವರೆಗೂ ಕೂಡ ನಮ್ಮ ಅಜ್ಜಿಯಂದಿರಾಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಯಾವತ್ತೂ ಕೂಡ ಯಾರಿಗೂ ಕೂಡ ಬೆನ್ನು ನೋವಾಗಿರ್ಬೋದು, ಕೈಕಲ್ಲು ನೋವಾಗಿರ್ಬೋದು ಯಾವುದು ಬಂದಿರಲಿಲ್ಲ. 80 ವರ್ಷ ಆದರೂ, 85 ವರ್ಷ ಆದರೂ, 90 ವರ್ಷ ಆದರೂ ಕೂಡ ನಡೀತಾ ಇದ್ರು. ಕೆಲವೊಬ್ಬರು 100 ವರ್ಷ ಆದರೂ ಕೂಡ ಗಟ್ಟಿಮುಟ್ಟಾಗಿ ನಡೀತಾ ಇದ್ದರು ಸ್ನೇಹಿತರೆ. ಕಾಲಕ್ರಮೇಣ ಕಾಲ ಬದಲಾದಂತೆ ನೋಡಿ ಸ್ನೇಹಿತರೆ, ಇದು ಬಂತು. ಇದು ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಇದ್ದೇ ಇದೆ. ಇದು ಇಲ್ಲದೇ ಇರುವ ಮನೆಯೇ ಇಲ್ಲ ಸ್ನೇಹಿತರೆ. ಇದನ್ನು ಮುಖ್ಯವಾಗಿ ಯಾಕೆ ನಾವೆಲ್ಲ ಬಳಸ್ತೀವಿ ಅಂದರೆ, ನಮ್ಮ ಮನೆಯಲ್ಲೂ ಕೂಡ ಇದೆ, ನಾವೆಲ್ಲ ಯಾಕೆ ಇದನ್ನು ಬಳಸ್ತೀವಿ ಅಂದರೆ, ಇದರಲ್ಲಿ ಬೇಗ ಅಡಿಗೆ ಆಗುತ್ತೆ. ಇದರ ಹಿಂದೆನೇ ಇರಬೇಕಂತೇನಿಲ್ಲ, ಹಾಕಿಬಿಟ್ಟು ಒಂದು 15-20 ನಿಮಿಷದಲ್ಲಿ ಎಂಥ ಅಡಿಗೆ ಆದರೂ ಮಾಡಿ ಬಿಸಾಕತ್ತೆ ಅಂತ. ಆದರೆ ಇದನ್ನು ತಗೊಳ್ಳುವಾಗ, ಎಕ್ಸಾಂಪಲ್ ಇದನ್ನು ತಗೊಳ್ಳುವಾಗ ಒಂದು 3/4 kg ಇದೆ ಅಂತ ಅಂದ್ಕೊಳ್ಳಿ. ಬೇರೆ ಬೇರೆ ಗಾತ್ರದ ಪಾತ್ರೆಗಳಿಗೆ ಬೇರೆ ಬೇರೆ ಇದ್ದಂಥ ಗಾತ್ರಗಳಿರುತ್ತೆ. ಇದನ್ನು ತಗೊಂಡ ನಂತರ ತಗೊಳ್ಳುವಾಗ 3/4 kg ಇದೆ. ಸುಮಾರು ನೀವು ಒಂದು 1.5-2 ವರ್ಷ ಬಳಸಿದ ನಂತರ ಇದರ ತೂಕವನ್ನು ಮಾಡಿ ಸ್ನೇಹಿತರೆ. ಆಗ ನಿಮಗೆ 50ರಿಂದ 100 ಗ್ರಾಮ್, 150 ಗ್ರಾಮ್ ಕಡಿಮೆ ಕಾಣುತ್ತೆ. ಆ 150 ಗ್ರಾಮ್ ಎಲ್ಲಿ ಹೋಯಿತು? ಅದು ಎಲ್ಲಿ ಹೋಯ್ತು ಅಂದರೆ, ನಮ್ಮ ಹೊಟ್ಟೆ ಒಳಗೆ ಆಹಾರದಲ್ಲಿ ಬೆರೆತು ಹೋಗಿರುತ್ತೆ ಸ್ನೇಹಿತರೆ. ಇನ್ನೊಂದು ವಿಚಾರ, ಇದರಲ್ಲಿ ನಾವು ಅಡಿಗೆ ಮಾಡಿ ಸೇವನೆ ಮಾಡೋದ್ರಿಂದ ಯಾಕೆ ನಮಗೆ ಕೈಕಾಲು ನೋವು, ಬೆನ್ನು ನೋವು ಬರುತ್ತೆ ಅಂದರೆ, 2 ರೀತಿಯಾದಂಥ ವಿಚಾರವನ್ನು ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ, ಒಂದು ಅಕ್ಕಿಯನ್ನು ನಾವು 6 ತಿಂಗಳು ಬೆಳಿತೀವಿ ಅಂದರೆ ಅದೊಂದು 3/4 ಗಂಟೆ ಆದರೂ ಕೂಡ ಅದು ಪ್ರಾಕೃತಿಕವಾಗಿ ಅದು ಬೇಯಬೇಕು ಸ್ನೇಹಿತರೆ. ಆದರೆ ಇದರಲ್ಲಿ ಅದನ್ನು ಹಾಕಿದಾಗ ಅದು 10 ನಿಮಿಷದಲ್ಲಿ ಬೆಂದು ಬಿಸಾಕ್ಬಿಡುತ್ತೆ. ಆ ಪವರು ಇದಕ್ಕಿದೆ. ಅದೇ ರೀತಿ ನಾನಾ ರೀತಿಯ ಧಾನ್ಯಗಳು ಯಾವುದನ್ನು ನಾವು ಬೆಳೆಸ್ತೀವೋ, ಅದು ಎಷ್ಟು ದೀರ್ಘಕಾಲವಾಗಿ ನಾವು ಅದನ್ನು ವ್ಯವಸಾಯ ಮಾಡಿ ಬೆಳೆಸ್ತೀವೋ ಅಷ್ಟೇ ಅದಕ್ಕೆ ಅನುಗುಣವಾದಂಥ ಸಮಯವನ್ನು ಅದು ಬೇಯೋಕ್ಕೆ ಪ್ರಾಕೃತಿಕವಾಗಿ ಅದು ತಗೊಳ್ಬೇಕು. ಆ ತಗೊಂಡಾಗ ಮಾತ್ರ ಆ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದಾಗ ಅದು ಆರೋಗ್ಯಕರವಾಗಿರುತ್ತೆ. ಅದೇ ಒಂದು ಬೇಳೆಯನ್ನು ನೀವು ಈ ಕುಕ್ಕರಲ್ಲಿ ಹಾಕಿಡಿ, ಸಾಮಾನ್ಯ ನೀವು ಮಡಿಕೆಯಲ್ಲೋ ಬೇರೆ ಪಾತ್ರೆಗಳು ಹಾಕಿಟ್ಟಾಗ ಅದು 1/4 ಗಂಟೆ, 1.5 ಗಂಟೆ ತಗೊಂಡ್ರೆ ಇದು ಕೇವಲ 15-20 ನಿಮಿಷದಲ್ಲಿ ಮಾಡಿ ಬಿಸಾಕತ್ತೆ. ಆ ರೀತಿಯಾದಂಥ ಅಷ್ಟು ಅನುಕೂಲಕರವಾಗಿ ಇದು ನಮಗೆ ನೀಡ್ತಿರೋದೇ ಇವತ್ತು ನಮಗೆ ಅನಾನುಕೂಲಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇದೆಲ್ಲದಕ್ಕಿಂತ ಆಚೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡುವಂಥ ವಿಚಾರ ಸ್ನೇಹಿತರೆ. ನೋಡಿ, ಈ ವ್ಯಕ್ತಿ, ಈ ಕುಟುಂಬಗಳು, ಈ ವರ್ಗಗಳು ಇದನ್ನು ತಯಾರಿಸ್ತಾ ಇದ್ದಾಗ ಅವರು ಬಡವರಾಗಿಯೇ ಇದ್ದರು. ಇವತ್ತಿಗೂ ಕೂಡ ಅವರು ಬಡವರಾಗಿಯೇ ಇದ್ದಾರೆ ಸ್ನೇಹಿತರೆ. ಕಾರಣ ಯಾಕಂದರೆ ಇದರಲ್ಲಿ ಅಷ್ಟೊಂದು ಆದಾಯವಿಲ್ಲ. ಅವ್ರಿಗೆ ಬರ್ತಿದ್ದಂಥ ಆದಾಯ ಅವರ ದಿನದ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡುಗಳನ್ನು ಮಾತ್ರ ಅವರು ಇದರಿಂದ ಪಡಿತಾ ಇದ್ರು. ಆದರೆ ಇದು ಬಂದ ನಂತರ ಇದನ್ನು ತಯಾರಿಸುವಂಥ ಕಂಪನಿಗಳು ಇವರಿಗಿಂತ 1000 ಪಟ್ಟು ಉತ್ತುಂಗಕ್ಕೆ ಹೋಗಿ ಬೆಳೆದು ನಿಂತಿದೆ.
ಕಾರಣ ಇದರಲ್ಲಿ ಅಷ್ಟು ಆದಾಯ ಇದೆ ಸ್ನೇಹಿತರೆ. ಉತ್ತಮ ಆರೋಗ್ಯಕರ ಉತ್ತಮ ಆರೋಗ್ಯಕರ ಅನುಕೂಲಕರ ಆಗಂತಹ ಈ ವಸ್ತುವನ್ನು ನಾವು ಬಿಸಾಕ್ಬಿಟ್ಟಿದ್ದೀವಿ. ಇದನ್ನು ಬಳಸ್ಬಿಟ್ಟಿದ್ದೀವಿ, ಇದನ್ನು ಬಳಸ್ತಾ ಇದ್ದೀವಿ ಕೂಡ. ಇವರನ್ನು ಆಕಾಶದ ಎತ್ತರಕ್ಕೆ ನಾವೆಲ್ಲರೂ ಸೇರಿ ಬೆಳೆಸಿದ್ದೀವಿ, ಆದರೆ ಇವರನ್ನು ಪಾತಾಳಕ್ಕೆ ಬೆಳೆಸಿದ್ದೀವಿ. ಯಾವತ್ತೂ ಕೂಡ ಇವರನ್ನು ಮರಿಬಾರ್ದು ಸ್ನೇಹಿತರೆ. ನಾನು ಇವರು ಗೆದ್ದರು ಅಂತ ನಾನು ಹೇಳ್ತಿಲ್ಲ, ಇವರು ಗೆಲ್ಲಲಿ, ಆದರೆ ಇವರು ಬೀಳಬಾರ್ದಾಗಿತ್ತು. ಯಾಕಂದರೆ ಇದರಲ್ಲಿ ಆರೋಗ್ಯವಿದೆ, ಇದರಲ್ಲಿ ಅನಾರೋಗ್ಯವಿದೆ. ಮುಂದಿನ ದಿನಗಳಲ್ಲಾದರೂ ಕೂಡ ನಾವೆಲ್ಲ ಬದಲಾಗೋಣ. ಅಡುಗೆ ಮಾಡೋಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸ್ನೇಹಿತರೆ? ಒಂದು ಮನೆಯಲ್ಲಿ 1.5 ಗಂಟೆ ಬೇಕಾ, 2 ಗಂಟೆ ಬೇಕಾ? ಆ 2 ಗಂಟೆ ಸಮಯವನ್ನು ಕ್ರಮಬದ್ಧವಾಗಿ ಮಾಡುವಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ಮಾತ್ರ ಉತ್ತಮವಾದ ಆಹಾರವನ್ನು ಪ್ರತಿಯೊಬ್ಬರು ಕೂಡ ಸೇವನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. 1.5 ಗಂಟೆ 2 ಗಂಟೆ ಆಗುವ ಕೆಲಸಗಳನ್ನು ಆ ಕುಕ್ಕರ್ಗಳ ಮೂಲಕ ಅರ್ಧ ಗಂಟೆ 3/4 ಗಂಟೆಯಲ್ಲಿ ಮಾಡ್ತೀವಿ ಅಂದರೆ ನಮ್ಮ ಆರೋಗ್ಯ ಕೂಡ ಅಷ್ಟೇ ಹದಗೆಡುತ್ತಾ ಹೋಗುತ್ತೆ ಸ್ನೇಹಿತರೆ. ನನ್ನ ಉದ್ದೇಶ ಅಷ್ಟೇ, ಮುಂದಿನ ದಿನಗಳಲ್ಲಾದರೂ ಕೂಡ ಈಗಲಿಂದಲೇ ನಮ್ಮ ಒಂದು ಬದಲಾವಣೆ ಕಡೆಗೆ ನಾವು ಹೆಜ್ಜೆಯನ್ನು ಹಾಕೋಣ. ಮುಂಚಿನ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂಥ ಈ ಮಡಿಕೆಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸೋಣ. ನಮ್ಮ ಮಕ್ಕಳಿಗೂ ಉತ್ತಮ ಆರೋಗ್ಯವನ್ನು ನೀಡುವುದರ ಜೊತೆಗೆ ನಾವು ಕೂಡ ಉತ್ತಮ ಆರೋಗ್ಯವಂತರಾಗಿರೋಣ. ಇವರ ಸ್ಥಿತಿಯನ್ನು ಕೂಡ ಇವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೋ ಅದರ ಕಾಲು ಭಾಗದಷ್ಟು ಕೂಡ ಅಷ್ಟಾದರೂ ಇವರನ್ನು ತಗೊಂಡು ಹೋಗೋಣ ಅನ್ನುವುದೇ ನನ್ನ ಉದ್ದೇಶ ಸ್ನೇಹಿತರೆ. ನಾನು ಅವ್ರು ಗೆದ್ದರು ಅಂತ ನಾನು ಹೇಳ್ತಿಲ್ಲ, ಇವರು ಗೆದ್ದರು ಅಂತ ನಾನು ಹೇಳ್ತಿಲ್ಲ. ಇವರ ಗೆಲುವಿನಲ್ಲಿ ನನಗೆ ಯಾವುದೇ ಗೊಂದಲವೂ ಇಲ್ಲ, ಅದರ ಬಗ್ಗೆ ನನಗೆ ಯಾವುದೇ ತಕರಾರಿಲ್ಲ. ಆದರೆ ಇವರು ಬಿದ್ರಲ್ಲ ಅನ್ನುವ ಚಿಂತೆ, ಬೇಸರ ನನ್ನಲ್ಲಿದೆ. ಮತ್ತೆ ಇವರನ್ನು ನಾವು ಎತ್ತಬೇಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಟ್ಲೀಸ್ಟ್ 4 ಕುಕ್ಕರ್ ಇದ್ದರೆ 2 ಮಡಿಕೆಯನ್ನಾದರೂ ಕೂಡ ಬಳಸೋಣ ಅನ್ನೋದೇ ನನ್ನ ಉದ್ದೇಶ. ಅದರ ಜೊತೆಗೆ ಉತ್ತಮ ಆರೋಗ್ಯವನ್ನು ಕಾಪಾಡೋಣ ಅನ್ನೋದೇ ನನ್ನ ಉದ್ದೇಶ. ಈ ಚಾನಲಲ್ಲಿ ಇಂಥದೇ ಅನೇಕ ಉತ್ತಮ ವಿಚಾರಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಷಯ ಇಷ್ಟ ಆಗಿದ್ದರೆ 4 ಜನಕ್ಕೆ ಇದು ತಲುಪೋ ರೀತಿಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಗೊತ್ತಿಲ್ಲದೆ ಅನೇಕ ಜನರು ತಪ್ಪುಗಳನ್ನು ಮಾಡ್ತಾರೆ ಸ್ನೇಹಿತರೆ. ಈ ಕುಕ್ಕರ್ ಬಳಸೋದ್ರಿಂದ ಏನೇನನ್ನ ಅನಾರೋಗ್ಯ ಆಗುತ್ತೆ ಅಂತ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. 100ರಲ್ಲಿ 95% ಜನಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬಳಸ್ತಿದ್ದಾರೆ. ಆ ಆರೋಗ್ಯಕ್ಕೆ ಇಷ್ಟೊಂದು ತೊಂದರೆ ಇದೆ ಅಂತ ಗೊತ್ತಾದ ನಂತರ ಆಗಲಾದು ಒಂದು 95 ಜನ ಬಳಸಿ ಅಟ್ಲೀಸ್ಟ್ ಒಂದು 20 ಜನ ಆದರೂ ಬದಲಾದರೆ, ಆ 20 ಜನ ಇದಕ್ಕೆ ಪರಿವರ್ತನೆ ಆದರೆ ಇವರ ಕುಟುಂಬಗಳು ಕೂಡ ಏಳಿಗೆ ಪಡೆಯುತ್ತೆ. ಉತ್ತಮ ಆರೋಗ್ಯವನ್ನು ಕೂಡ ಪ್ರತಿಯೊಬ್ಬರು ಕೂಡ ಪಡಿಬೋದು ಸ್ನೇಹಿತರೆ. ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ. ಇಂಥದ್ದೇ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆಲ್ಲ ತಿಳಿಸ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.